ಇಷ್ಟು ದಿನಗಳ ಕಾಲ ಡೊನಾಲ್ಡ್ ಟ್ರಂಪ್ ಹಾರ್ಮುಜ್ ಜಲಸಂಧಿ ಅಮೆರಿಕಕ್ಕೆ ಸೇರಿದ್ದು ನಾವು ಸಂಪೂರ್ಣ ನಿಯಂತ್ರಣವನ್ನು ಸಾರಿದ್ದೀವಿ. ಯಾವುದೇ ಒಂದು ಹಡಗು ಕೂಡ ಇರಾನ್ ಬಂದರಿಗೆ ಬರಬಾರದು, ಇರಾನ್ ಬಂದರಿನಿಂದ ಒಂದೇ ಒಂದು ಹಡಗು ಕೂಡ ಬೇರೆ ದೇಶಗಳಿಗೆ ಹೋಗಬಾರದು ಅಂತ ಕಟ್ಟಪ್ಪಣೆ ವಿಧಿಸುವ ಪ್ರಯತ್ನವನ್ನು ಮಾಡಿದ್ರು. ಆದರೆ ಇದರ ಮುಂದುವರೆದ ಭಾಗವಾಗಿ ಡೊನಾಲ್ಡ್ ಟ್ರಂಪ್ ಒಂದು ವಿವಾದಿತ ನಕ್ಷೆಯನ್ನು ತಮ್ಮ ಸೋಷಿಯಲ್ ಮೀಡಿಯಾ ಟ್ರುತ್ನಲ್ಲಿ ಬಿಡುಗಡೆ ಮಾಡಿದ್ದಾರೆ. ಆ ನಕಾಶೆಯಲ್ಲಿ ಅಥವಾ ನಕ್ಷೆಯಲ್ಲಿ ಏನಿದೆ ಅಂತ ಹೇಳಿದ್ರೆ ಅದು ಹಾರ್ಮುಜ್ ಜಲಸಂಧಿ ಅಮೆರಿಕಕ್ಕೆ ಸೇರಿದ್ದು ಅನ್ನುವಂಥ ಅರ್ಥದಲ್ಲಿ ಆ ಪ್ರದೇಶವನ್ನು ಗುರಿಯಾಗಿಸಿಕೊಂಡು ಒಂದು ನಕ್ಷೆಯನ್ನು ಬಿಡುಗಡೆ ಮಾಡಿದ್ದಾರೆ. ಹಾಗಾದರೆ ಹಾರ್ಮುಜ್ ಜಲಸಂಧಿ ರಾಜತಾಂತ್ರಿಕವಾಗಿ ಅಂತಾರಾಷ್ಟ್ರೀಯ ಕಾನೂನಾತ್ಮಕವಾಗಿ ಅಮೆರಿಕಕ್ಕೆ ಸೇರುತ್ತಾ? ಇದಕ್ಕೆ ಇರಾನ್ ಏನು ಹೇಳ್ತು ಅನ್ನೋದು ಒಂದು. ಎರಡನೇದ್ದು, ಯಾವ ಎಕಾನಮಿಕ್ ಡಿ-ಡೇಯನ್ನು ಅಮೆರಿಕ ಇರಾನ್ ವಿರುದ್ಧ ಘೋಷಣೆ ಮಾಡಿ ಇದಕ್ಕೆ ಬೇರೆ ಬೇರೆ ದೇಶಗಳು ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊಳ್ತಲ್ಲ, ಇವತ್ತು ಇರಾನ್ ಕೂಡ ಒಂದು ಹೆಜ್ಜೆಯನ್ನು ಮುಂದಿಟ್ಟು ಹೇಳ್ತಾ ಇದೆ, ನೀವೇನಾದರೂ ಅಮೆರಿಕಾದ ಎಕಾನಮಿಕ್ ಡಿ-ಡೇಗೆ ಆರ್ಥಿಕ ದಿಗ್ಬಂಧನಕ್ಕೆ ಸಪೋರ್ಟ್ ಮಾಡಿದರೆ ನಾವು ನಿಮ್ಮ ಮೇಲೂ ಕೂಡ ದಾಳಿ ಮಾಡೋದಕ್ಕೆ ಸುಮ್ಮನಿರಲ್ಲ, ನಾವು ದಾಳಿಯನ್ನು ಮಾಡ್ತೀವಿ ಅಂತ ಇರಾನ್ ಬೇರೆ ಬೇರೆ ದೇಶಗಳಿಗೆ ಎಚ್ಚರಿಕೆ ಕೊಡೋ ಪ್ರಯತ್ನ ಮಾಡಿದೆ. ಹಾಗಾದರೆ ಇರಾನ್ ಈ ರೀತಿಯಾಗಿ ಎಚ್ಚರಿಕೆ ಕೊಡ್ತಾ ಇರುವಂಥ ಹಿಂದಿರುವಂಥ ಉದ್ದೇಶ ಏನು? ಹಾರ್ಮುಜ್ ಜಲಸಂಧಿನೇ ಯಾಕೆ ಉಭಯ ದೇಶಗಳ ನಡುವೆ ಈಗ ಫೈಟಿಂಗಿಗೆ ಕಾರಣವಾಗ್ತಾ ಇದೆ? ಇದೇ ಇವತ್ತಿನ ಜೀ ಕನ್ನಡ ನ್ಯೂಸ್ DNA ಮೊದಲ ಸುದ್ದಿ, ಮ್ಯಾಪ್ ಬಾಂಬ್. ನಕ್ಷೆ ಬಿಡುಗಡೆ ಮಾಡಿದ್ರು. ಈ ಹಿಂದೆ ಡೊನಾಲ್ಡ್ ಟ್ರಂಪ್ ವೆನಿಜುವೆಲಾ, ಗ್ರೀನ್ಲ್ಯಾಂಡ್ ಮತ್ತು ಕೆನಡಾ ಎಲ್ಲ ಪ್ರದೇಶಗಳ ಒಂದು ನಕ್ಷೆಯನ್ನು ತೆಗೆದುಕೊಂಡು ಬಂದು ಇದೂ ಕೂಡ ಅಮೆರಿಕಾದ ಧ್ವಜವನ್ನು ಆ ನಕ್ಷೆಯ ಮೇಲೆ ಇಡೋ ಪ್ರಯತ್ನವನ್ನು ಮಾಡಿದರು. ಜಾಗತಿಕವಾಗಿ ದೊಡ್ಡ ಮಟ್ಟದ ವಿರೋಧ ವ್ಯಕ್ತವಾಗಿದ್ದಂತಹ ಪ್ರಕ್ರಿಯೆ ಅದು. ಆ ಪ್ರಕ್ರಿಯೆ ಆದ ನಂತರ ಮತ್ತೊಮ್ಮೆ ಡೊನಾಲ್ಡ್ ಟ್ರಂಪ್ ಹಾರ್ಮುಜ್ನ ವಿಚಾರದಲ್ಲಿ ಅಮೆರಿಕಕ್ಕೆ ಸೇರಿದ್ದು ಅನ್ನುವಂಥ ರೀತಿಯಲ್ಲಿ ಹೇಳಿಕೆ ಕೊಡೋ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇವೆಲ್ಲದರ ನಡುವೆ ಯಾವ ಪ್ರದೇಶವನ್ನು ಗುರಿಯಾಗಿಸಿಕೊಂಡು ಅಮೆರಿಕ ನನ್ನ ಮೇಲೆ ದಾಳಿ ಮಾಡುತ್ತೋ ಅವರನ್ನು ಶತ್ರುಗಳ ರೀತಿಯಾಗಿ ನಾನು ನೋಡ್ತೀನಿ ಅಂತ ಇರಾನ್ ಹೇಳಿತ್ತಲ್ಲ, ಇದೀಗ ಸಪೋರ್ಟ್ ಮಾಡಿದರೂ ಕೂಡ ಇಂಥದ್ದೊಂದು ದಾಳಿಯನ್ನು ನಾನು ಮಾಡ್ತೀನಿ ಅಂತ ಇರಾನ್ ಹೇಳ್ತಾ ಇದೆ. ಹಾಗಾದರೆ ಇದರ ಹಿಂದಿರುವಂಥ ರಾಜತಾಂತ್ರಿಕತೆ ಏನು? ಭಾರತದ ಮೇಲೆ ಏನಾಗುತ್ತೆ? ಹಾರ್ಮುಜ್ ಜಲಸಂಧಿಯ ಸದ್ಯದ ಪರಿಸ್ಥಿತಿ ಇದೆ, ಎಲ್ಲದರ ಬಗ್ಗೆಯೂ ಕೂಡ ಮೊದಲ ಸ್ಟೋರಿಲಿ ಡೀಟೇಲ್ ಆಗಿ ನೋಡ್ತಾ ಹೋಗೋಣ ಏನಾಯಿತು ಅಂತ. ಹಾರ್ಮುಜ್ ಅಮೆರಿಕಾದ ಹೊಸ ಭೂಭಾಗ. ಯಾರು ಹೇಳಿದರು? ಡೊನಾಲ್ಡ್ ಟ್ರಂಪ್ ಅವರು ಕೊಟ್ಟಿರುವಂತಹ ಹೇಳಿಕೆ ಇದು. ಹಾರ್ಮುಜ್ ಜಲಸಂಧಿ ಅನ್ನೋದು ಅಮೆರಿಕಕ್ಕೆ ಸೇರಿದಂಥ ಒಂದು ಹೊಸ ಭೂಭಾಗ ಅಂತ ಹೇಳಿದರು. ತಮ್ಮ ಟ್ರುತ್ ಸೋಷಿಯಲ್ ಖಾತೆಯಲ್ಲಿ ಈ ವಿವಾದಾತ್ಮಕ ನಕ್ಷೆಯನ್ನು ಡೊನಾಲ್ಡ್ ಟ್ರಂಪ್ ಹಂಚಿಕೊಳ್ಳೋ ಪ್ರಯತ್ನವನ್ನು ಮಾಡಿದರು. ನ್ಯೂ US ಟೆರಿಟರಿ ಅಂತ ಡೊನಾಲ್ಡ್ ಟ್ರಂಪ್ ಅದನ್ನು ಬಿಂಬಿಸುವ ಯತ್ನವನ್ನು ಮಾಡಿದ್ದಾರೆ. ಆದರೆ ಇರಾನ್ ಸುಮ್ಮನೆ ಕುಳಿತುಕೊಳ್ತಾ ಸಾಧ್ಯನೇ ಇಲ್ಲ. ಇರಾನ್ ಇದರ ವಿರುದ್ಧ ಕಿಡಿಕಾರ್ತು. ಈ ಅಮೆರಿಕದ ಈ ತಂತ್ರ ಏನಿದೆ ಅದು ಕೇವಲ ವಾಸ್ತವ ರೂಪದಲ್ಲಿರುವಂತಹ ತಂತ್ರ, ವಾಸ್ತವ ರೂಪಕ್ಕೆ ಅನುಷ್ಠಾನಕ್ಕೆ ಬರದೇ ಇರುವಂತಹ ತಂತ್ರ ಅಂತ ಯಾರು ಮಾತನಾಡೋ ಪ್ರಯತ್ನವನ್ನು ಮಾಡಿದ್ರು? ಇದೇ ಇರಾನ್ನವರು ಮಾತನಾಡೋ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇದೊಂದು ಆಕ್ರಮಣಕಾರಿ ವರ್ತನೆ ಅಂತ ಇರಾನ್ನವರು ಹೇಳಿಕೆಯನ್ನು ಕೊಟ್ಟರು. ನೋಡಿ, ಜಾಗತಿಕವಾಗಿ ಯಾವುದಾದ್ರೂ ಒಂದು ದೇಶದ ಮೇಲೆ ನಾನು ನಿನ್ನೆಯೂ ಕೂಡ ಇದ್ರ ಬಗ್ಗೆ ಹೇಳಿದೆ, ನಾವು ಮಿಲಿಟರಿ ಪ್ರಾಬಲ್ಯವನ್ನು ಸಾಧಿಸಿದ್ವಿ, ನೌಕಾ ದಿಗ್ಬಂಧನವನ್ನು ವಿಧಿಸಿದ್ವಿ, ಆ ಭೂಮಿ ನಮ್ಮ ಹಿಡಿತಕ್ಕೇನಾದರೂ ಬಂದುಬಿಟ್ಟಿದೆ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಆ ಭೂ ಪ್ರದೇಶ ಮತ್ತೊಂದು ದೇಶಕ್ಕೆ ಅದು ಸೇರ್ಪಡೆ ಆಗಲ್ಲ. ಉಭಯ ದೇಶಗಳ ನಡುವೆ ಒಪ್ಪಂದ ಆಗಬೇಕು, ವಿಶ್ವಸಂಸ್ಥೆಯಲ್ಲಿ ಮಾನ್ಯತೆ ಸಿಗಬೇಕು, ಅಂದಾಗ ಮಾತ್ರ ಆ ಭೂ ಪ್ರದೇಶ ಮತ್ತೊಂದು ದೇಶಕ್ಕೆ ಸೇರೋದಕ್ಕೆ ಸಾಧ್ಯ ಆಗುತ್ತೆ. ಬಟ್ ಇಲ್ಲಿ ಯಾವುದು ಕೂಡ ಆಗಿಲ್ಲ. ವಾಣಿಜ್ಯ ಹಡಗುಗಳ ಮೇಲೆ ದಾಳಿ ಆಗಬಾರದು ಅಂತ ನಾವು ರಕ್ಷಣೆ ಕೊಡ್ತೀವಿ ಅಂತ ಡೊನಾಲ್ಡ್ ಟ್ರಂಪ್ ಬಂದರು. ಇವತ್ತು ಅದು ನಮ್ಮದ್ದೇ ಅಂತ ಹೇಳ್ಕೊಳ್ಳೋ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇರಾನ್ ಮತ್ತು ಒಮಾನ್ ನಡುವೆ ಇರುವಂಥ ಈ ಕರಾವಳಿ ಪ್ರದೇಶ ಹಾರ್ಮುಜ್ ಜಲಸಂಧಿಯನ್ನು ಒಂದು ವೃತ್ತಾಕಾರದ ಗುರುತು ಹಾಕಿ ಅದರ ಮೇಲೆ ಅಮೆರಿಕದ ಭೂಭಾಗ ಅಂತ ನೀವು ನೋಡ್ತಾ ಇದ್ದೀರಿ. ಇದೇ ಅದನ್ನು ಅವರು ಕ್ರಿಯೇಟ್ ಮಾಡೋ ಪ್ರಯತ್ನವನ್ನು ಮಾಡಿದ್ರು, ಅದನ್ನು ಹೊರಗಡೆ ಬಿಟ್ಟರು. ಇದರ ಬಗ್ಗೆ ತಜ್ಞರ ಅಭಿಪ್ರಾಯ ಹೇಳ್ತಾ ಇದ್ದಾರೆ. ಅಂತಾರಾಷ್ಟ್ರೀಯ ಸಮುದ್ರ ಕಾನೂನಿನ ಪ್ರಕಾರ ಯಾವುದೇ ದೇಶದ ಅಧ್ಯಕ್ಷರು ಕೇವಲ ಸಾಮಾಜಿಕ ಮಾಧ್ಯಮದಲ್ಲಿ ಪೋಸ್ಟ್ ಹಾಕಿ ಅಥವಾ ಮಿಲಿಟರಿ ಬಲದ ಮುಖಾಂತರ ಮತ್ತೊಂದು ದೇಶದ ಪ್ರಾದೇಶಿಕ ಜಲಪ್ರದೇಶವನ್ನು ತನ್ನದಾಗಿಸಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅಂತ ಯಾರು ಹೇಳಿದರು? ಅನೇಕ ಜನ ತಜ್ಞರ ಅಭಿಪ್ರಾಯ. ನಾನು ಆವಾಗಲೇ ನಿಮಗೊಂದು ಎಕ್ಸಾಂಪಲ್ ಕೊಟ್ಟೆ. ಜೂನ್ 2026ರಲ್ಲಿ ಅಂದರೆ 2 ತಿಂಗಳ ಹಿಂದೆ ಇದೇ ಡೊನಾಲ್ಡ್ ಟ್ರಂಪ್ ಏನು ಮಾಡಿದರು? ಕೆನಡಾ ತೆಗೆದುಕೊಂಡು ಬಂದರು, ವೆನಿಜುವೆಲಾ ತೆಗೆದುಕೊಂಡು ಬಂದರು, ಗ್ರೀನ್ಲ್ಯಾಂಡ್ ಅನ್ನು ತೆಗೆದುಕೊಂಡು ಬಂದರು. ಆ 3 ದೇಶಗಳ ಮ್ಯಾಪ್ ಮೇಲೆ ಅಮೆರಿಕದ ಧ್ವಜವನ್ನು ಹೇರಿಸುವ ಪ್ರಯತ್ನವನ್ನು ಮಾಡಿದರು. ಇದರ ಅರ್ಥ ಏನು? 3 ದೇಶಗಳಲ್ಲೂ ಕೂಡ ನನ್ನದು ನಿಯಂತ್ರಣ ಇದೆ, ನಾವು ಅದರಲ್ಲಿ ಪಾರಮ್ಯ ಮೆರೀತಾ ಇದ್ದೀವಿ ಅಂತ ಈ ಸಂದೇಶವನ್ನು ಕೊಡೋ ಪ್ರಯತ್ನವನ್ನು ಮಾಡಿದ್ರು. ಒಂದು ಬೆಳವಣಿಗೆ. ಆದರೆ ಇದೀಗ ಬರ್ತಾ ಇರುವಂಥ ವಿಶ್ಲೇಷಣೆ ಏನು ಅಂತ ಹೇಳಿದ್ರೆ, ನಿಮ್ಮ ಮಿಲಿಟರಿ ಪ್ರಾಬಲ್ಯವೇ ಬೇರೆ, ಅದರ ಮಾಲೀಕತ್ವವೇ ಬೇರೆ ಅಂತ ಹೇಳುತ್ತೆ. ಈಗ 2 ಉದಾಹರಣೆಗಳನ್ನು ಇದಕ್ಕೆ ಕೊಡ್ತೀನಿ ನಾನು. 2014ರಲ್ಲಿ ರಷ್ಯಾ ಏನು ಮಾಡ್ತು? ಉಕ್ರೇನ್ನ ಮೇಲೆ ಅಟ್ಯಾಕ್ ಮಾಡಿ
ಒಂದು ಬಲ ಪ್ರಯೋಗದ ಮುಖಾಂತರ ಕ್ರೆಮಿಯಾ ಎನ್ನುವಂಥ ನಗರವನ್ನು ತನ್ನ ವಶಕ್ಕೆ ತೆಗೆದುಕೊಳ್ಳುವ ಪ್ರಯತ್ನವನ್ನು ಮಾಡ್ತು. ಯಾವುದರ ಮುಖಾಂತರ? ಮಿಲಿಟರಿ ಪ್ರಯೋಗದ ಮುಖಾಂತರ. ವಿಶ್ವಸಂಸ್ಥೆ ಸೇರಿದಂತೆ ಜಗತ್ತಿನ ಬೇರೆ ಬೇರೆ ದೇಶಗಳು ಏನು ಮಾಡ್ತಾರೆ? ರಷ್ಯಾ ಆಕ್ರಮಿತ ಕ್ರಿಮಿಯಾ ಅಂತ ಅದನ್ನು ಸಂಬೋಧನೆ ಮಾಡುವ ಪ್ರಯತ್ನವನ್ನು ಮಾಡ್ತವೆ. ಹಂಗಂದ ಮಾತ್ರಕ್ಕೆ ಅದು ರಷ್ಯಾಕ್ಕೆ ಸೇರ್ತಾ ಇಲ್ಲ. ಇದು ಒಂದು ಎಕ್ಸಾಂಪಲ್. ಎರಡನೇ ಎಕ್ಸಾಂಪಲು ನಮ್ಮದೇ ಭಾರತದ ಉದಾಹರಣೆ ತೆಗೆದುಕೊಳ್ಳೋಣ. ಜಮ್ಮು ಕಾಶ್ಮೀರದ ಕೆಲವೊಂದಿಷ್ಟು ಪ್ರದೇಶವನ್ನು ಪಾಕಿಸ್ತಾನ 1947ರಲ್ಲಿ ಆಕ್ರಮಣದ ಮುಖಾಂತರ ತನ್ನ ವ್ಯಾಪ್ತಿಗೆ ತೆಗೆದುಕೊಳ್ತು. ಇವತ್ತು ಪಾಕಿಸ್ತಾನದ ಭೂಮಿನ ಇಲ್ಲ, ವ್ಯಾಜ್ಯ ಇದೆ. ಅದಕ್ಕೆ ನಾವೇನಂತ ಕರಿತೀವಿ? ಪಾಕ್ ಅಕ್ಯುಪೈಡ್ ಕಾಶ್ಮೀರ ಅಂತ ಕರಿತೀವಿ. ಅಂದ್ರೆ ಇದರ ಅರ್ಥ ಏನು? ಪಾಕ್ ಆಕ್ರಮಿತ ಕಾಶ್ಮೀರ ಅಂತ ಕರಿತೀವಿ. ಮಿಲಿಟರಿ ದಬ್ಬಾಳಿಕೆಯ ಮುಖಾಂತರ, ಮಿಲಿಟರಿ ಆಕ್ರಮಣದ ಮುಖಾಂತರ ಒಂದು ಭೂ ಪ್ರದೇಶವನ್ನು ವಶಪಡಿಸಿಕೊಂಡ್ರೆ ಅದು ಸಂಪೂರ್ಣವಾಗಿ ಆ ದೇಶಕ್ಕೆ ಸೇರಿದಂತೆ ಆಗಲ್ಲ. ಅದೇ ರೀತಿಯಾಗಿ ಇವತ್ತು ವಿಶ್ಲೇಷಣೆ ಆಗ್ತಾ ಇದೆ ಡೊನಾಲ್ಡ್ ಟ್ರಂಪ್ ಅವರ ಈ ನಡೆ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಇದಕ್ಕೆ ತದ್ವಿರುದ್ಧವಾಗಿ ಹೆಂಗಾಗಿತ್ತು? 1992ರಲ್ಲಿ ಹಾಂಗ್ಕಾಂಗ್ ಎನ್ನುವಂತಹ ಒಂದು ಪ್ರದೇಶ ಏನಾಗಿತ್ತು? ಬ್ರಿಟಿಷರು ತಮ್ಮ ವ್ಯಾಪ್ತಿಗೆ ತೆಗೆದುಕೊಳ್ತಾರೆ 1997ರಲ್ಲಿ. ಅಂತಿಮವಾಗಿ ಬ್ರಿಟನ್ ಮತ್ತು ಚೀನಾದ ನಡುವೆ ಒಂದು ಒಪ್ಪಂದ ಏರ್ಪಡುತ್ತೆ. ಒಪ್ಪಂದ ಏರ್ಪಟ್ಟ ನಂತರ ಯಾವ ಪ್ರದೇಶವನ್ನು ಬ್ರಿಟಿಷ್ ತೆಗೆದುಕೊಂಡಿದ್ರು ಒಪ್ಪಂದದ ಭಾಗವಾಗಿ ಅದನ್ನು ಚೀನಾಗೆ ಬಿಟ್ಕೊಡೋ ಪ್ರಯತ್ನ ಆಯಿತು. ಇದರ ಅರ್ಥ ಯಾವುದಾದ್ರೂ ಒಂದು ಭೂಪ್ರದೇಶ, ಜಲಸಂಧಿಯನ್ನು ನಿಮ್ಮ ವ್ಯಾಪ್ತಿಗೆ ನೀವು ತೆಗೆದುಕೊಳ್ಬೇಕು ಅಂತ ಹೇಳಿದ್ರೆ ಉಭಯ ದೇಶಗಳ ನಡುವೆ ಮಾತುಕತೆ ಆಗಬೇಕು, ಒಪ್ಪಂದ ಆಗಬೇಕು, ರಾಜತಾಂತ್ರಿಕವಾಗಿ ಅದಕ್ಕೆ ವಿಶ್ವಸಂಸ್ಥೆಯಿಂದ ಮುದ್ರೆ ಬೀಳಬೇಕು. ಅಂದಾಗ ಮಾತ್ರ ನಿಮ್ಮದಾಗುತ್ತೆ. ಇದರ ಅರ್ಥ ಏನು ಅಂತ ಹೇಳಿದ್ರೆ ಡೊನಾಲ್ಡ್ ಟ್ರಂಪ್ ಇವತ್ತು ಮಾತ್ರ ಏನು ಮಾಡ್ತಿದ್ದಾರೆ? ಒಂದು ಒತ್ತಡದ ತಂತ್ರವನ್ನು ಹೇರೋ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅಂತ. ನೀವು ಈ 90ರ ದಶಕದಲ್ಲಿ ಕುವೈತ್ ಹಂಗೆ ಆಗ್ಬಿಟ್ಟು ಸದ್ದಾಮ್ ಹುಸೇನ್ ಅಟ್ಯಾಕ್ ಮಾಡಿದ್ರು ನಮ್ದು ಅಂತ, ಬಟ್ ಅದನ್ನು ವಶಪಡಿಸಿಕೊಳ್ಳೋ ಪ್ರಯತ್ನ ಎಲ್ಲವೂ ಕೂಡ ಆಗಿತ್ತು. ಅದೇ ರೀತಿಯಾಗಿ ಒಂದು ಒತ್ತಡ ಹೇರೋ ತಂತ್ರವನ್ನು ಡೊನಾಲ್ಡ್ ಟ್ರಂಪ್ ಮಾಡ್ತಿದ್ದಾರೆ ಅನ್ನೋದು ಸದ್ಯಕ್ಕೆ ಆಗ್ತಾ ಇರುವಂಥ ವಿಶ್ಲೇಷಣೆ. ನೋಡೋಣ ಏನಾಗುತ್ತೆ. ಇವೆಲ್ಲದರ ಜೊತೆಗೆ ಇರಾನ್ ಒಂದು ಎಚ್ಚರಿಕೆ ಕೊಟ್ಟಿದೆ, ಅಮೆರಿಕಾಗೆ ನೀವು ಸಾಥ್ ಕೊಟ್ಟರೆ ನಾವು ನಿಮ್ಮ ಮೇಲೂ ಕೂಡ ದಾಳಿ ಮಾಡ್ತೀವಿ ಅಂತ. ಇದು ಮೊದಲ ಬಾರಿ ಕೊಡ್ತಾ ಇರುವಂತಹ ಎಚ್ಚರಿಕೆ ಅಂತೇನಲ್ಲ. ಇದು ಯಾವಾಗ ಫೆಬ್ರವರಿ 28ನೇ ತಾರೀಕಿಗೆ ಯುದ್ಧ ಶುರುವಾಯ್ತಲ್ಲ, ಆ ಯುದ್ಧ ಶುರುವಾದ ನಂತರ ಅಮೆರಿಕದ ಅಟ್ಯಾಕಿಗೆ ಇರಾನ್ನವ್ರು ಏನು ಮಾಡಿದರು? ಮಧ್ಯಪ್ರಾಚ್ಯದ ಬೇರೆ ಬೇರೆ ದೇಶಗಳ ಮೇಲೆ ಅಟ್ಯಾಕ್ ಮಾಡಿದರು. ಆಗ ಹೇಳಿದರು, ನೀವು ನಿಮ್ಮ ಸೇನಾ ನೆಲೆಗಳ ಮುಖಾಂತರ ನನ್ನ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಜಾಗ ಕೊಟ್ಟರೆ ನಾವು ನಿಮ್ಮನ್ನು ಶತ್ರುಗಳು ಅಂತ ಪರಿಗಣಿಸಿ ನಿಮ್ಮ ಮೇಲೆ ದಾಳಿ ಮಾಡ್ತೀವಿ ಅಂತ. ಯಾರು ಹೇಳಿದ್ದು? ಇರಾನ್ ಅವರು ಹೇಳಿದ್ರು. ಇದೀಗ ಅಮೆರಿಕದ ಎಕಾನಮಿಕ್ ಡಿ-ಡೇಗೆ ನೀವೇನಾದರೂ ಸಪೋರ್ಟ್ ಮಾಡಿಬಿಟ್ರೆ ಅವರು ಸುಂಕ ಹೇರ್ತಾರೆ ಅಂತ, ನಮ್ಮ ಜೊತೆಗೆ ವ್ಯಾಪಾರ ವಹಿವಾಟುಗಳನ್ನು ಕಳೆದುಕೊಂಡ್ಬಿಟ್ರೆ ನಾವು ನಿಮ್ಮ ಮೇಲೂ ಕೂಡ ದಾಳಿ ಮಾಡ್ತೀವಿ ಅಂತ ಇರಾನ್ ಅತ್ಯುನ್ನತ ರಾಷ್ಟ್ರೀಯ ಭದ್ರತಾ ಮಂಡಳಿಯ ಕಾರ್ಯದರ್ಶಿ ಮೊಹಸನ್ ರೆಜಾಯಿ ಹೇಳಿಕೆ ಕೊಡೋ ಪ್ರಯತ್ನವನ್ನು ಮಾಡಿದರು. ಅವರು 3 ಆಪ್ಷನ್ ಕೊಟ್ಟಿದ್ದಾರೆ ಅವರಿಗೆ. ಏನದು 3 ಆಪ್ಷನ್? ಮೊದಲ ಹಂತದಲ್ಲಿ ಇರಾನ್ ಏನು ಮಾಡುತ್ತೆ ಅಂತ ಹೇಳಿದ್ರೆ, ಅಮೆರಿಕದ ಒತ್ತಡಕ್ಕೆ ಮಣಿದು ಯಾವ ದೇಶಗಳು ಕೂಡ ಇಂಥದ್ದೊಂದು ಪ್ರಕ್ರಿಯೆಗೆ ಮುಂದಾಗ್ತಾರಲ್ಲ, ವ್ಯಾಪಾರ ವಹಿವಾಟು ಕಡಿದುಕೊಳ್ಳೋದಕ್ಕೆ ಮುಂದಾಗ್ತಾರಲ್ಲ, ಅವರ ಜೊತೆಗೆ ಮೊದಲ ಹಂತದಲ್ಲಿ ಸಂಧಾನ ಮಾಡೋ ಪ್ರಯತ್ನವನ್ನು ಮಾಡ್ತಾರಂತೆ, ಕನ್ವಿನ್ಸ್ ಮಾಡೋದು. ಹಾಗಾದರೆ ಕನ್ವಿನ್ಸ್ ಆಗದೆ ಹೋದರೆ ಏನು ಮಾಡ್ತಾರೆ? ಎರಡನೇ ಸ್ಟೆಪ್ ಹೋಗ್ತಾರಂತೆ. ಅವ್ರಿಗೊಂದು ನಿರ್ದಿಷ್ಟವಾದಂಥ ಸಮಯ ಅವಕಾಶವನ್ನು ಕೊಡೋದು. ಇಂತಿಷ್ಟು ಕಾಲಾವಕಾಶವನ್ನು ಕೊಡ್ತೀವಿ, ಆ ಕಾಲಾವಕಾಶದ ಒಳಗಾಗಿ ಮರು ವ್ಯಾಪಾರವನ್ನು ಇರಾನ್ನ ಜೊತೆಗೆ ನೀವು ಮಾಡಿಕೊಳ್ಬೇಕು ಅನ್ನೋದು ಇರಾನ್ನ ಆಲೋಚನೆ. ಇದು ಎರಡನೇ ಪಾಯಿಂಟು. ಮೂರನೇ ಪಾಯಿಂಟ್ ಏನು ಅಂತ ಹೇಳಿದ್ರೆ, ಯಾವುದೇ ಕಾರಣಕ್ಕೂ ನಾವು ಅಮೆರಿಕದ ಮಾತಿಗೆ ಬಗ್ಗಿ ಬಿಡ್ತೀವಿ, ಇರಾನ್ನ ಜೊತೆಗೆ ವ್ಯಾಪಾರ ವಹಿವಾಟು ಮಾಡಲ್ಲ ಅಂತ ಹೇಳಿದ್ರೆ ಅವರಿಗೆ ಮೂರನೇ ಹಂತದಲ್ಲಿ ಮಿಲಿಟರಿ ದಾಳಿಯನ್ನು ಮಾಡ್ತೀವಿ, ಅವರನ್ನು ನಮ್ಮ ನೇರ ಶತ್ರುಗಳು ಅಂತ ನಾವು ಪರಿಗಣಿಸ್ತೀವಿ ಅಂತ ಇದೀಗ ಮೊಹಸನ್ ರೆಜಾಯಿ ಕೊಟ್ಟಂತಹ ಹೇಳಿಕೆ. ಅಂದರೆ ಯಾವುದಾದ್ರೂ ಮಧ್ಯಪ್ರಾಚ್ಯದ ದೇಶಗಳು ಅಮೆರಿಕಾಗೆ ಸಪೋರ್ಟ್ ಮಾಡಿದರೆ ಒಂದೇ ಒಂದು ಹನಿ ತೈಲವೂ ಕೂಡ ಹಾರ್ಮುಜ್ ಜಲಸಂಧಿಯಲ್ಲಿ ಹೋಗದಂತೆ ನಾವು ನೋಡ್ಕೊಳ್ತೀವಿ ಅಂತ ಅವ್ರು ಹೇಳ್ಕೊಡೋ ಪ್ರಯತ್ನವನ್ನು ಮಾಡ್ತಾರೆ. ಇದರಲ್ಲಿ ಒಂದು ಸಹಜವಾಗಿ ಒಂದು 3-4 ಆಪ್ಷನ್ ಇದೆ. ಅಮೆರಿಕ ಆರ್ಥಿಕ ದಿಗ್ಬಂಧನ ಹೇರುತ್ತೆ, ಇರಾನ್ ಹಾರ್ಮುಜ್ ಜಲಸಂಧಿ ಬಂದ್ ಮಾಡುತ್ತೆ. ಒಟ್ಟಾರೆ ಎಫೆಕ್ಟ್ ಏನಾಗುತ್ತೆ? ಜಾಗತಿಕವಾಗಿ ತೈಲ ಮಾರುಕಟ್ಟೆ ಮೇಲೆ ಆಗುತ್ತೆ. ಈಗ ಅಮೆರಿಕ ಏನು ಮಾಡುತ್ತೆ? ಇರಾನನ್ನು ಕೇಂದ್ರೀಕರಿಸಿಕೊಂಡು ಮಾತ್ರ ದಾಳಿಯನ್ನು ಮಾಡೋದು, ಇರಾನ್ನ ಕೇಂದ್ರೀಕರಿಸಿಕೊಂಡು ಮಾತ್ರ ದಿಗ್ಬಂಧನ ಹೇಳೋದು. ಆದರೆ ಇರಾನ್ ಇದಕ್ಕೆ ತದ್ವಿರುದ್ಧವಾಗಿ ಏನು ಮಾಡುತ್ತೆ? ಅಮೆರಿಕಕ್ಕೆ ಮಾತ್ರ ಅಲ್ಲ, ಮಧ್ಯಪ್ರಾಚ್ಯಕ್ಕೆ ಮಾತ್ರವಲ್ಲ, ಇಡೀ ಜಗತ್ತಿಗೆ ಇದರ ಎಫೆಕ್ಟ್ ಏನಾಗುತ್ತೆ ಅನ್ನೋದನ್ನು ತರಿಸ್ಕೊಂಡು ಬರೋ ಪ್ರಯತ್ನವನ್ನು ಮಾಡ್ತಾರೆ. ಹೀಗೆಲ್ಲವೂ ಕೂಡ ಎಲ್ಲವೂ ಆಗಬಹುದು ಅಂತ ಆಗ್ತಾ ಇದೆ. ಯಾಕಂದರೆ ಯುದ್ಧ ಶುರುವಾದ ಮೊದಲ ದಿನದಿಂದಲೂ ಕೂಡ ಈ ಪ್ರಕ್ರಿಯೆ ಆಗ್ತಾ ಬಂದಿದ್ದನ್ನು ನೋಡಿದ್ದೇವೆ. ಅದು ಏಪ್ರಿಲ್ ಭಾಗದಲ್ಲಿ ಆಗಿರ್ಬೋದು, ಮೇ ಭಾಗದಲ್ಲಿ ಆಗಿರ್ಬೋದು, ಜೂನ್, ಯಾವಾಗ ಇರಾನ್ನ ಅದು ಅಬ್ಬಾಸ್ ಪ್ರದೇಶಗಳಾಗಿರ್ಬೋದು, ಕುಮೇಶ್ ದ್ವೀಪ ಆಗಿರ್ಬೋದು ಅಟ್ಯಾಕ್ ಆಯಿತು, ಅದಕ್ಕೆ ತದ್ವಿರುದ್ಧವಾಗಿ ಮಧ್ಯಪ್ರಾಚ್ಯದ ವಿವಿಧ ನೆಲೆಗಳ ಮೇಲೆ ಅಟ್ಯಾಕ್ ಆಗಿತ್ತು. ಇದೀಗ ಅದನ್ನು ಕಂಟಿನ್ಯೂ ಮಾಡ್ತೀವಿ ಅಂತ ಇರಾನ್ ಅವರು ಕೊಡ್ತಾ ಇರುವಂಥ ಹೇಳಿಕೆ. ನೋಡೋಣ ಏನಾಗುತ್ತೆ. ಇವೆಲ್ಲದರ ಜೊತೆಗೆ ಪೆಜಿಶ್ಕಿಯಾನ್ ನಿನ್ನೆ ಒಂದು ಹೇಳಿಕೆಯನ್ನು ಕೊಟ್ಟಿದ್ರು ಯುದ್ಧ ಸ್ಥಗಿತದ ಬಗ್ಗೆ. ಇದೀಗ ಅವರು ಹೇಳ್ತಿದ್ದಾರೆ, ನೋ ವಾರ್ ನೋ ಪೀಸ್, ಯಾವುದೇ ಯುದ್ಧ ಇಲ್ಲ, ಯಾವುದೇ ಶಾಂತಿ ಇಲ್ಲ ಅಂತ. ಯುದ್ಧವೂ ಬೇಡ, ಶಾಂತಿಯೂ ಬೇಡ ಅಂತ ಪೆಜಿಶ್ಕಿಯಾನ್ ಅಸಹಾಯಕತೆಯನ್ನು ವ್ಯಕ್ತಪಡಿಸ್ತಿದ್ದಾರಾ ಎನ್ನುವಂತಹ ಚರ್ಚೆಗಳು ಸದ್ಯಕ್ಕೆ ಬರ್ತಾ ಇರೋದು. ಯಾಕೆ?
ನೋ ವಾರ್ ನೋ ಫೀಸ್ ಅಂತ ಹೇಳಿದ್ರು. ಈ ಸ್ಥಿತಿಯಿಂದೆಲ್ಲ ಹೊರಗೆ ಬರಬೇಕು ಅಂತ ಅಧ್ಯಕ್ಷರು ಹೇಳಿದ್ದಾರೆ. ಸುದೀರ್ಘ ಸಂಘರ್ಷದಿಂದ ಇರಾನ್ ಆರ್ಥಿಕತೆ ಮೇಲೆ ಭಾರಿ ಹೊಡೆತ ಬಿದ್ದಿದೆ, ಹೂಡಿಕೆದಾರರೆಲ್ಲ ಪಲಾಯನ ಆಗ್ತಾ ಇದ್ದಾರೆ. ಈ ಕಾರಣಕ್ಕಾಗಿ ಪೆಜಿಶ್ಕಿಯಾನ್ ಅವರು ಇಂಥದ್ದೊಂದು ಹೇಳಿಕೆಯನ್ನು ಕೊಟ್ಟರು ಅಂತ ನಾನು ನಿಮಗೆ ಅವಾಗಲೇ ಹೇಳಿದೆ. ಇರಾನ್ನ ನಡೆ ಇದ್ದಿದ್ದು ಇಡೀ ಜಾಗತಿಕ ಇಂಧನ ವ್ಯವಸ್ಥೆಗೆ, ತೈಲ ವ್ಯವಸ್ಥೆಗೆ ಧಕ್ಕೆಯನ್ನು ತೆಗೆದುಕೊಳ್ಬೇಕು. ಆ ಧಕ್ಕೆ ಬಿದ್ದಾಗ ನನಗೆ ಸಿಗಬಹುದಾದಂಥ ಮತ್ತು ಉಸಿರಾಟಕ್ಕೆ ನನಗೊಂದು ಜಾಗ ಸಿಗುತ್ತೆ ಅನ್ನುವಂಥ ಆಲೋಚನೆ ಯಾರಿಗಿದೆ? ಇರಾನ್ಗಿದೆ. ಆದರೆ ಇವತ್ತು ಅಮೆರಿಕಾದ ನಡೆ ಇದ್ದಿದ್ದು ಇರಾನ್ನ ಆರ್ಥಿಕತೆಯನ್ನು ಕುಸಿತ ಮಾಡಬೇಕು ಅಂತ. ಇದೊಂದು ಅನಿಶ್ಚಿತತೆಯ ಅಥವಾ ಒಂದು ಅಸಂದಿಗ್ಧತೆಯ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಈ ಸಂದರ್ಭದಲ್ಲಿ ಪೆಜಿಶ್ಕಿಯಾನ್ ಅವರ ಹೇಳಿಕೆ ಇದು. ಹಣ ಮತ್ತು ಬಂಡವಾಳ ಅತ್ಯಂತ ಸೂಕ್ಷ್ಮ ಆಗಿದೆ, ಅಪಾಯ ಇರುವ ಜಾಗಕ್ಕೆ ಅದು ಬರೋದಿಲ್ಲ. ದೇಶದ ಆರ್ಥಿಕ ಪ್ರಗತಿಗೆ ಈ ಅನಿಶ್ಚಿತತೆಯ ಅಪಾಯದಿಂದ ನಾವು ಹೊರಗಡೆ ಬರಬೇಕು ಮತ್ತು ಇದನ್ನು ತೊಡೆದು ಹಾಕಬೇಕು ಅಂತ ಯಾರು ಹೇಳಿದರು? ಪೆಜಿಶ್ಕಿಯಾನ್ ಹೇಳಿಕೆ ಕೊಟ್ಟರು. ಹೆಂಗಾಯಿತು ನೋಡಿ ಇರಾನ್ನ ಪರಿಸ್ಥಿತಿ. 2015ರಲ್ಲಿ ಒಪ್ಪಂದ ಆಯಿತು. ಯಾರು? ಒಬಾಮಾ ಅವರು ಒಪ್ಪಂದ ಮಾಡಿಕೊಂಡ್ರು. ಯಾರ ಜೊತೆಗೆ? ಇರಾನ್ನವರ ಜೊತೆಗೆ. ಈ ಜಾಗತಿಕ ಅಣು ಒಪ್ಪಂದ ಆದಂತಹ ಸಮಯದಲ್ಲಿ ಇರಾನ್ನ ಇತಿಹಾಸದಲ್ಲೇ ಮೊಟ್ಟ ಮೊದಲ ಬಾರಿಗೆ ವಿದೇಶಿ ನೇರ ಹೂಡಿಕೆ ಏನು ಬಂತಲ್ಲ, ಅತ್ಯಂತ ವಿಪರೀತವಾಗಿ ಬಂದಿತ್ತು. ಎಷ್ಟು ಬಂದಿತ್ತು? 42,000 ಕೋಟಿ ರೂಪಾಯಿ ಇರಾನ್ ತನ್ನ ಹೂಡಿಕೆಯನ್ನು ಗಳಿಸ್ತು. ವಿದೇಶಿ ಹೂಡಿಕೆ ಬಂತು. ಯಾಕೆ? ಒಪ್ಪಂದ ಮಾಡಿಕೊಂಡಿದ್ದಾರೆ, ಅನಿಶ್ಚಿತತೆ ಅನ್ನೋದು ಇರೋಲ್ಲ, ಯುದ್ಧ ಆಗಲ್ಲ, ಪರಮಾಣು ಕಾರ್ಯಕ್ರಮದಿಂದ ಹಿಂಸರಿತಾರೆ ಅನ್ನೋದೊಂದು ನಂಬಿಕೆ ಬಂತು. 42,000 ಕೋಟಿ ಬಂತು. ಫ್ರಾನ್ಸ್ನವ್ರು ಬಂದರು, ಜರ್ಮನಿ ಬಂದರು, ಯುರೋಪ್ನವ್ರು ಬಂದರು, ದೊಡ್ಡ ದೊಡ್ಡ ಕಂಪನಿಗಳೆಲ್ಲ ಬಂದು ಇರಾನ್ನಲ್ಲಿ ಹೂಡಿಕೆ ಆಯಿತು. ಆದರೆ ಅದೇ ವರ್ಷದಲ್ಲಿ ನೀವು ಹೆಂಗಾಯಿತು ನೋಡಿ, ತೈಲ ರಫ್ತು ಕೂಡ 2.5 ಮಿಲಿಯನ್ ಬ್ಯಾರಲ್ ಹೆಚ್ಚಳ ಆಯಿತು. GDPಗೆ 12.5% ಹಣ ಬರೋಕ್ಕೆ ಶುರುವಾಯಿತು. ಇರಾನ್ನ ಆರ್ಥಿಕತೆ ಡೆವಲಪ್ಮೆಂಟ್ ಆಗೋದಕ್ಕೆ ಶುರುವಾಯಿತು. ಇದು ಒಂದು ಬೆಳವಣಿಗೆ. ಆದರೆ ಇದಕ್ಕೆ ತದ್ವಿರುದ್ಧವಾಗಿ, ಅಂದರೆ 3 ವರ್ಷಗಳ ನಂತರ ಡೊನಾಲ್ಡ್ ಟ್ರಂಪ್ ಇದೇ ಒಪ್ಪಂದದಿಂದ ಹೊರಗಡೆ ಬಂದು ಒನ್ಸ್ ಅಗೇನ್ ನಾನು ಇರಾನ್ನ ಮೇಲೆ ಆರ್ಥಿಕ ದಿಗ್ಬಂಧನಗಳನ್ನು ಹಾಕ್ತೀನಿ ಅಂತ ಮಾತನಾಡಿದಾಗ ವಯಸ್ಸು ಹೆಂಗಾಯಿತು ನೋಡಿ. ಯಾವ 42,000 ಕೋಟಿ ಅಂದರೆ $5 ಬಿಲಿಯನ್ ಹಣ ಏನು ಹೂಡಿಕೆ ರೂಪದಲ್ಲಿ ಬಂದಿತ್ತು, ಅದು 3 ವರ್ಷಗಳಲ್ಲಿ ಎಷ್ಟು ಕೇಳಿತು ಅಂತ ಹೇಳಿದ್ರೆ $1.5 ಬಿಲಿಯನ್ ಕುಸಿತ ಆಯಿತು. GDP ಕಡಿಮೆ ಆಯಿತು, ತೈಲ ರಫ್ತು ಕಡಿಮೆ ಆಯಿತು. ಅಲ್ಟಿಮೇಟ್ ಏನಾಗ್ತಾ ಬಂತು? ಇರಾನ್ನ ಆರ್ಥಿಕತೆ ಅಧಪತನಕ್ಕೆ ಕಾರಣ ಆಗ್ತಾ ಬಂತು. ಈಗ 2026ರಲ್ಲಿ ಇದ್ದೀವಿ. ಇವತ್ತೇನಾಗ್ತಾ ಇದೆ? ವಿದೇಶಿ ಹೂಡಿಕೆ ಯಾವುದು ಕೂಡ ಇರಾನ್ಗೆ ಬರ್ತಾ ಇಲ್ಲ. ವಿದೇಶದವರು ಬಂದು ಯಾರು ಹೂಡಿಕೆ ಮಾಡಲ್ಲ. ಈಗ ಪಾಕಿಸ್ತಾನಕ್ಕೆ ಹೋಗಿ ಯಾರು ಹೂಡಿಕೆ ಮಾಡೋದಕ್ಕೆ ಇಷ್ಟಪಡ್ತಾರೆ? ಬಿಕಾಸ್ ಅನಿಶ್ಚಿತತೆ ಐತಿ ಅನ್ನೋ ಕಾರಣಕ್ಕಾಗಿ. ಅದೇ ಅನಿಶ್ಚಿತತೆ ಇವತ್ತು ಇರಾನ್ನಲ್ಲಿ ಕಾಡ್ತಾ ಇರೋದ್ರಿಂದ ಅದರಿಂದ ನಾವು ಹೊರಗಡೆ ಬರಬೇಕು, ಆ ಮುಖಾಂತರ ಆರ್ಥಿಕ ಪ್ರಗತಿಯನ್ನು ಸಾಧಿಸಬೇಕು ಅಂತ ಇವರು ಹೇಳ್ತಾ ಇದ್ದಾರೆ. ಇವೆಲ್ಲದರ ನಡುವೆ ಇರಾನ್ಗೆ ಒಂದು ಆಶಾದಾಯಕ ಭಾವನೆ ಅಂತ ಹೇಳಿದ್ರೆ, ಒಂದು 70% ಚೀನಾ ಇಲ್ಲಿ ಹೂಡಿಕೆಯನ್ನು ಮಾಡ್ತಾ ಇರೋದು. ಒಂದು 25 ವರ್ಷದ ಒಂದು ಒಪ್ಪಂದ ಮಾಡಿಕೊಂಡಿದ್ದಾರೆ. ಆ ಒಪ್ಪಂದದ ಭಾಗವಾಗಿ ಅವರು ಹೂಡಿಕೆ ಮಾಡ್ತಾ ಇದ್ದಾರೆ. ಇದೊಂದು ಮಾತ್ರ ಅವರಿಗೆ ನೆಮ್ಮದಿ ಕೊಡಬಹುದಾದಂಥ ವಿಚಾರ. ಹೀಗಾಗಿ ಅದು ಏನಾಗುತ್ತೆ ಹೂಡಿಕೆ ನೋಡೋಣ. ಇದು ಒಂದು ಬೆಳವಣಿಗೆ. ಮತ್ತೊಂದು ಬೆಳವಣಿಗೆ ಏನು ಅಂತ ಹೇಳಿದ್ರೆ, ಜಾಗತಿಕ ತೈಲ ಮಾರುಕಟ್ಟೆಯಲ್ಲಿ ತಲ್ಲಣ ಸೃಷ್ಟಿಯಾಗಿರುವ ಬೆಳವಣಿಗೆ. ಸಹಜವಾಗಿ ತೈಲ ಮಾರುಕಟ್ಟೆಯಲ್ಲಿ ತಲ್ಲಣ ಆಯಿತು. ಯುದ್ಧಕ್ಕೂ ಮುನ್ನ ದಿನಕ್ಕೆ 2 ಕೋಟಿ ಬ್ಯಾರಲ್ ತೈಲ ಸಾಗಾಟ ಆಗ್ತಿತ್ತು. ಇವತ್ತು 80 ಲಕ್ಷ ಬ್ಯಾರಲ್ಗೆ ಕುಸಿತ ಆಗಿದೆ ಅಂತ ಒಂದು ವರದಿ ಬಂದಿದೆ. ನಿನ್ನೆ ನಾನು ಹೇಳಿದೆ, ಒಳ ಹೋಗುವ ಮತ್ತು ಹೊರಬರುವಂಥ ಹಡಗುಗಳ ಸಂಖ್ಯೆಯೂ ಕೂಡ ಕಡಿಮೆ ಆಗಿದೆ. ಕೇವಲ 7 ಹಡಗುಗಳು ಮಾತ್ರ ಚಲಾವಣೆ ಆಗ್ತಾ ಇದೆ ಅಂತ. ಆ ಹಡಗುಗಳ ಒಟ್ಟಾರೆ ವ್ಯಾಪ್ತಿ ಜಾಗತಿಕವಾಗಿ ಬೇಕಾದಂಥ ತೈಲವನ್ನು ಪೂರೈಕೆ ಮಾಡುವಂಥ ಶಕ್ತಿ ಸಾಮರ್ಥ್ಯ ಇದೆಯಾ? ಇಲ್ಲ ಅಂತ. 80 ಲಕ್ಷ ಬ್ಯಾರಲ್ ಮಾತ್ರ. ಇರಾಕ್ಗೆ ಮಾತ್ರ ಇಲ್ಲಿ ಅವಕಾಶವನ್ನು ಕೊಡ್ತಾ ಇದ್ದಾರೆ. ಯಾಕೆ ಇರಾಕಿಗೆ ಅವಕಾಶವನ್ನು ಕೊಡ್ತಿದ್ದಾರೆ ಇರಾನ್ನವರು ನೋಡಿ? ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಇದು. ಯಾವ ಇರಾಕ್ ಅಮೆರಿಕ ವಿರುದ್ಧ ಹಿಂದೆ ಹೋರಾಟವನ್ನು ಮಾಡಿತ್ತು, ಆ ಇರಾಕ್ ಇವತ್ತು ಅಮೆರಿಕಕ್ಕೆ ತನ್ನ ಜಾಗವನ್ನು ಬಳಕೆ ಮಾಡೋದು ಕೊಟ್ಟಿಲ್ಲ. ಈಗ ಬಹರೇನ್ ಕೊಡ್ತು, ಕುವೈತ್ ಕೊಡ್ತು, UAE ಕೊಡ್ತು, ಸೌದಿ ಅರೇಬಿಯಾದವರು ಕೊಟ್ಟರು. ಅವರವರ ನೆಲೆಗಳಿದೆ, ನೆಲೆಗಳ ಮೇಲಿಂದ ನೀವು ಅಟ್ಯಾಕ್ ಮಾಡ್ಬೋದು ಅಂತ. ಇರಾಕ್ ಇದಕ್ಕೆ ತದ್ವಿರುದ್ಧವಾಗಿ ನಡ್ಕೊಳ್ತು, ಇರಾನ್ನ ಪರವಾಗಿ ನಿಂತಿದೆ. ಹೀಗಾಗಿ ಇರಾನ್ನ ಜೊತೆಗೆ ಒಂದು ಮಿತ್ರತ್ವವನ್ನು ಕಾಯ್ದುಕೊಂಡಿರುವಂತಹ ಇರಾಕ್ ಅವರುಗಳ ಹಡಗುಗಳು ಹೋಗೋದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಅಂತ ಒಂದು. ಈಗ ಏನು ಮಾಡಿದ್ದಾರೆ? ಒಂದು ಅವರದ್ದೇ ಆದಂಥ ಒಂದು ಕಮಿಟಿ ಮಾಡಿಕೊಂಡಿದ್ದಾರೆ. ಅಲ್ಲಿ ಒಂದು ಕ್ರೈಸ್ ರೈಟ್ ಅನ್ನುವಂಥ ಒಬ್ಬ ಅಮೆರಿಕದ ಸಚಿವರು ಹೇಳ್ತಿದ್ದಾರೆ, ಇರಾನ್ ತೈಲ ಉತ್ಪಾದನೆಯಲ್ಲಿ 4 ಲಕ್ಷ ಬ್ಯಾರಲ್ ಕಡಿತ ಮಾಡಿದೆ. ಇದರಿಂದ ತೈಲದ ಅಭಾವದಲ್ಲೆಲ್ಲವೂ ಕೂಡ ಸೃಷ್ಟಿಯಾಗ್ತಾ ಇದೆ ಅಂತ ಹೇಳ್ತಿದ್ದಾರೆ. ಪರ್ಷಿಯನ್ ಗಲ್ಫ್ ಜಲಸಂಧಿ ಪ್ರಾಧಿಕಾರಕ್ಕೆ ಮಾಹಿತಿ ಕೊಡಬೇಕು 48 ಗಂಟೆ ಮೊದಲು, ಅದೆಲ್ಲವೂ ಕೂಡ ಆಗ್ತಾ ಇದೆ. ನೀವು ಸ್ವಲ್ಪ ಇತಿಹಾಸಕ್ಕೆ ಹೋಗೋಣ. 1915ರಲ್ಲಿ ಡಾಲ್ಟ್ ನೆಲ್ಫ್ ಎನ್ನುವಂಥ ಒಂದು ಜಲಸಂಧಿ, ಆಸ್ ಇಟ್ ಈಸ್ ಹಾರ್ಮುಜ್ ಜಲಸಂಧಿ ಹೆಂಗಿದೆಯೋ ಹಾಗೆ ಒಂದು ಡಾಲ್ಟ್ ನೆಲ್ಫ್ ಎನ್ನುವಂಥ ಒಂದು ಜಲಸಂಧಿ ಇತ್ತು. ಈ ಜಲಸಂಧಿ ಕಪ್ಪು ಸಮುದ್ರದಿಂದ ಮೆಡಿಟರೇನಿಯನ್ ಸಮುದ್ರಕ್ಕೆ ಕನೆಕ್ಟಿವಿಟಿ ಮಾಡುವಂಥ ಜಲಸಂಧಿ ಇದು. ಈ ಜಲಸಂಧಿ ಮೇಲೆ ಆಧಿಪತ್ಯವನ್ನು ಸಾಧಿಸಬೇಕು ಅಂತ ಟರ್ಕಿ ವರ್ಸಸ್ ಮಿತ್ರ ಪಡೆಗಳ ನಡುವೆ ಕಾದಾಟ ಶುರುವಾಯಿತು, ಯುದ್ಧ ಶುರುವಾಯಿತು. ಟರ್ಕಿ ಏನು ಮಾಡ್ತಾರೆ? ಜರ್ಮನಿ ಪರವಾಗಿ ನಿಂತು ಟರ್ಕಿಯವರು, ಅಂದರೆ ಅವತ್ತು ಆಟೋಮನ್ ಸಾಮ್ರಾಜ್ಯ 1915 ಅಂದರೆ 19ಕ್ಕೆ ಆಟೋಮನ್ ಸಾಮ್ರಾಜ್ಯ ಪತನ ಆಯಿತು. ಅದಕ್ಕಿಂತ 4 ವರ್ಷಕ್ಕಿಂತ ಮೊದಲು ಟರ್ಕಿಯವರು ಏನು ಮಾಡಿದ್ರು? ಮಿತ್ರ ಪಡೆಗಳ ಹಡಗುಗಳನ್ನು ಈ ಡಾಲ್ಟ್ ನೆಲ್ ಎನ್ನುವಂಥ ಒಂದು ಜಲಸಂಧಿ ಏನಿತ್ತು ಅಲ್ಲಿ ತಡೆಯುವ ಪ್ರಯತ್ನವನ್ನು ಮಾಡಿದರು.
ಇದರ ವಿರುದ್ಧ ಬ್ರಿಟನ್, ಫ್ರಾನ್ಸ್ ಮತ್ತು ಆಸ್ಟ್ರೇಲಿಯಾ ಈ 3 ದೇಶದವರು ಮಿತ್ರ ಪಡೆಯವರು ಏನಿದ್ರಲ್ಲ ಇವರು ಹೋರಾಟ ಮಾಡೋ ಪ್ರಯತ್ನವನ್ನು ಮಾಡಿದರು. ಹೋರಾಟ ಆಯಿತು. ಎಷ್ಟು ತಿಂಗಳ ಕಾಲ ಆಯಿತು ಯುದ್ಧ? ಸುಮಾರು 5 ತಿಂಗಳ ಯುದ್ಧ ಆಗುತ್ತೆ, 8 ತಿಂಗಳ ಯುದ್ಧ ಆಗುತ್ತೆ. ಈ ಯುದ್ಧದಲ್ಲಿ 5 ಲಕ್ಷ ಜನ ಮೃತಪಡ್ತಾರೆ. ಅದು ಮಿತ್ರ ಪಡೆಯಿಂದ ಆಗಿರ್ಬೋದು, ಅದಾದ ನಂತರ ಟರ್ಕಿ ಕಡೆಯಿಂದ ಆಗಿರ್ಬೋದು. 5 ಲಕ್ಷ ಜನ ಈ ಒಂದು ಡಾರ್ಟ್ ನೆಲ್ಪ್ ಎನ್ನುವಂಥ ಒಂದು ಜಲಸಂಧಿಯ ಕಾರಣಕ್ಕಾಗಿ ಮೃತಪಟ್ಟರು. ಯಾಕೆ ಈ ಕತೆ ಹೇಳ್ತಿದ್ದೀನಿ ಅಂತ ಹೇಳಿದರೆ, ಹೆಚ್ಚು ಕಡಿಮೆ ಒಂದು 95 ವರ್ಷಗಳ ಹಿಂದೆ ಒಂದು ಜಲಸಂಧಿಯ ಕಾರಣಕ್ಕಾಗಿಯೇ ಈ ರೀತಿಯಾದಂಥ ಯುದ್ಧಗಳಾಗಿತ್ತು. ಅವತ್ತು ಕೂಡ ಈ ರೀತಿಯಾದಂತಹ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಅದೇ ಜಲಸಂಧಿಯ ಕಾರಣಕ್ಕಾಗಿ ಇವತ್ತು ಕೂಡ ಅಮೆರಿಕ ಮತ್ತು ಇರಾನ್ ನಡುವೆ ಇಂಥದ್ದೊಂದು ಬೆಳವಣಿಗೆ ಆಗ್ತಾ ಇದೆ. ಈ ಬೆಳವಣಿಗೆ ಎಲ್ಲಿಗೆ ಬಂದು ನಿಲ್ಲುತ್ತೆ ಕಾದು ನೋಡೋಣ.